ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಮತ್ತು ದಿ ಮಿಥಿಕ್ ಸೊಸೈಟಿ ಬೆಂಗಳೂರು ಇದರ ಸಹಯೋಗದಲ್ಲಿ ನಡೀತಾ ಇರುವಂಥ ರಾಷ್ಟ್ರೀಯ ವಿಚಾರಗಳ ಕುರಿತು ಒಂದು ದಿನದ ವಿಚಾರ ಸಂಕಿರಣಕ್ಕೆ ನಾವೆಲ್ಲ ಸೇರಿದ್ದೀವಿ. ರಾಷ್ಟ್ರೀಯ ಸಾಹಿತ್ಯ ಅನ್ನುವಂಥದ್ದು ಸ್ವಾತಂತ್ರ್ಯ ಹೋರಾಟದ ಹಿಂದಿನಿಂದಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದಂಥ ಸಾಹಿತ್ಯ. ಮುಖ್ಯವಾಗಿ ಬಂಗಾಳಿ ಮತ್ತು ಮರಾಠಿಯಲ್ಲಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹೆಚ್ಚು ಸಾಹಿತ್ಯಗಳು ಸೃಷ್ಟಿಯಾಗಿದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ನೋಡಿದಾಗ ಕನ್ನಡದಲ್ಲಿ ರಾಷ್ಟ್ರೀಯ ಸಾಹಿತ್ಯ ಸೃಷ್ಟಿ ಆಗ್ತಾ ಇರುವಷ್ಟು ಪ್ರಮಾಣದಲ್ಲಿ ದೇಶದ ಬೇರೆ ಭಾಗಗಳಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಇದೆ. ಕನ್ನಡಿಗರಾಗಿ ನಮಗೆ ಅದೊಂದು ಹೆಮ್ಮೆಯ ಸಂಗತಿ ಅನ್ನುವಂತ ಅನಿಸುತ್ತೆ. ಇವತ್ತು ಕನ್ನಡದಲ್ಲಿ ರಾಷ್ಟ್ರೀಯ ಸಾಹಿತ್ಯವನ್ನು ಕುರಿತು ಪ್ರಕಟವಾಗುವ ಪುಸ್ತಕಗಳು ಬೇರೆ ಸಾಹಿತ್ಯ ಪುಸ್ತಕಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕಿಂತ ಸಂಖ್ಯೆಯಲ್ಲೂ ಜಾಸ್ತಿ ಇದೆ, ಓದುಗರಲ್ಲೂ ಹೆಚ್ಚಿದೆ, ಮತ್ತೆ ಮಾರಾಟದಲ್ಲೂ ಸಹಿತ ಅದು ಹೆಚ್ಚಿನ ಪ್ರಮಾಣದಲ್ಲೇ ಆಗ್ತಾ ಇರುವಂಥದ್ದು ಪ್ರಕಾಶಕರುಗಳು ಮತ್ತೆ ಹಿರಿಯ ಲೇಖಕರುಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯದ ಒಂದು ತೊಟ್ಟಿಲಾಗಿ ಮಾರ್ಪಾಡಾಗಿದೆ. ಅದೆಲ್ಲ ನಮಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ಸಾಹಿತ್ಯದ ಬಗ್ಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಒಂದು ವಿಚಾರ ಸಂಕಿರಣವನ್ನ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ನಡೆಸ್ತಾ ಇರುವಂಥದ್ದು ಅತ್ಯಂತ ಸಹಜವಾಗಿರುವಂಥ ಮಾಡಲೇಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಅಂತ ನಮಗೆ ಅನಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ದಿ ಮಿಥಿಕ್ ಸೊಸೈಟಿ ಅತ್ಯಂತ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆ, ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ಆ ಸಂಸ್ಥೆ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡೋದಕ್ಕೆ ಮುಂದೆ ಬಂದಿದ್ದು ನಮಗೆ ಮೊದಲನೇದಾಗಿ ಈ ಒಟ್ಟು ಕಾರ್ಯಕ್ರಮದ ಆಯೋಜನೆಯಲ್ಲಿ ತುಂಬ ದೊಡ್ಡ ಶಕ್ತಿಯನ್ನು ನಮಗೆ ಕೊಡ್ತು. ಹಾಗಾಗಿ ಪ್ರಾಸ್ತಾವಿಕದಲ್ಲಿ ಮೊದಲನೇದಾಗಿ ಮಿಥಿಕ್ ಸೊಸೈಟಿಗೆ ನಮ್ಮ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನಾನು ಈ ಪ್ರಾಸ್ತಾವಿಕವನ್ನು ಆರಂಭ ಮಾಡ್ತೀನಿ. ಮುಖ್ಯವಾಗಿ ಒಂದು ವಿಷಯ ಇಲ್ಲಿ ಸ್ಪಷ್ಟ ಮಾಡಬೇಕು ಅಂದರೆ, ಇಡೀ ದಿವಸದ ಗೋಷ್ಠಿಗಳಲ್ಲಿ ನಾವು ಅನೇಕ ವಿಚಾರಗಳನ್ನ ಸ್ಪರ್ಶ ಮಾಡ್ತಾ ಇದ್ದೀವಿ. ಆದರೆ ಕನ್ನಡದಲ್ಲಿ ರಾಷ್ಟ್ರೀಯ ವಿಚಾರಗಳ ಇರುವಂಥ ಅಗಾಧತೆ, ಅದರ ಆಳ ಅಗಲವನ್ನ ನೋಡಿದ್ರೆ ನಾವು ಒಂದು ದಿನದ ವಿಚಾರ ಸಂಕಿರಣದಲ್ಲಿ ಅದನ್ನ ಸಂಪೂರ್ಣವಾಗಿ ಸ್ಪರ್ಶ ಮಾಡಿ ಅದು ಎಲ್ಲ ವಿಷಯಗಳಿಗೂ ನ್ಯಾಯ ಕೊಡ್ತೀವಿ ಎನ್ನುವಂಥ ವಿಶ್ವಾಸ ನಮಗಿಲ್ಲ. ಯಾಕೆಂದ್ರೆ ಅಷ್ಟು ಅಗಾಧವಾಗಿರುವಂಥ ಸಾಹಿತ್ಯ ಇದೆ. ಹಾಗಾಗಿ ವಿ ನಾಗರಾಜ್ಜಿಯವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಿಜವಾಗಿ ಇದು ಮಾಡ್ಬೇಕಂದ್ರೆ 2 ದಿನ ಮಾಡ್ಬೇಕಾಗುತ್ತೆ ಅಂತ. ನಮ್ಮ ಸೀಮಿತ ಸಾಮರ್ಥ್ಯಕ್ಕೆ ಮತ್ತೆ ನಮ್ಮ ಯೋಜನೆಗೆ ಈಗ ಒಂದು ದಿನದ ವಿಚಾರ ಸಂಕಿರಣ ಮಾಡ್ತಾ ಇದೀವಿ. ಹಾಗಾಗಿ ಇಡೀ ದಿನದ ವಿಚಾರ ಸಂಕಿರಣದಲ್ಲಿ ನಾವು ಯಾವ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ವಿಷಯಗಳಲ್ಲಿ ಒಂದು ಸ್ಪರ್ಶ ಮಾಡುವಂಥದ್ದು, ಅದರ ಒಂದು ಸುಗಂಧವನ್ನ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಂತ ನಾನು ಇಡೀ ದಿವಸದಲ್ಲಿ ಯಾರ್ಯಾರು ಮಾತಾಡ್ತಾರೆ ಗೋಷ್ಠಿಯಲ್ಲಿ ಅವರೆಲ್ಲರ ಪರವಾಗಿ ಇವಾಗಲೇ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಬಿಡ್ತೀನಿ. ಈ ಗೋಷ್ಠಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಿಚಯವನ್ನ ನಾನು ಮಾಡ್ತೀನಿ. ಮೊದಲನೇದಾಗಿ ಶ್ರೀಯುತ ಸುಧೀರ್ ಜಿ ಅವರು, ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿಯವರು. ಮಂಗಳೂರಿನ ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಇವಾಗ ಅದು NITK ಅಂತ ಆಗಿದೆ, ಅಲ್ಲಿ ಪದವಿ ಶಿಕ್ಷಣದ ನಂತರ 1985ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರು, ಶಿವಮೊಗ್ಗ ವಿಭಾಗ ಪ್ರಚಾರಕ್, ಬೆಂಗಳೂರು ಮಹಾನಗರ ಪ್ರಚಾರಕ್, ಕರ್ನಾಟಕ ದಕ್ಷಿಣ ಪ್ರಾಂತ ಸಹಬೌದ್ಧಿಕ್ ಪ್ರಮುಖ್, ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಾಂತ ಪ್ರಚಾರಕ್, ದಕ್ಷಿಣ ಮಧ್ಯ ಕ್ಷೇತ್ರ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2025ರ ಮಾರ್ಚ್ನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೌದ್ಧಿಕ ಚಟುವಟಿಕೆಗಳನ್ನು ಗಮನಿಸುವಂಥ ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಕೇಂದ್ರ ಬೆಂಗಳೂರು. ಸಂಘದ ಪ್ರೇರಣೆಯಿಂದ ಅನೇಕ ಸಂಸ್ಥೆಗಳು, 35ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಪ್ರಕಲ್ಪಗಳು ನಡೆಯುತ್ತಾ ಇವೆ. ಅವುಗಳಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಮತ್ತು ವೈಚಾರಿಕ ಕ್ಷೇತ್ರದಲ್ಲಿ ಯಾವ ಯಾವ ಸಂಘಟನೆಗಳು ಪ್ರಕಲ್ಪಗಳು ನಡೆಯುತ್ತವೆ ಅವುಗಳಿಗೆ ಅವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಉದ್ಘಾಟನೆ ನೆರವೇರಿಸೋದಕ್ಕೆ, ಉದ್ಘಾಟನಾ ಭಾಷಣ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಮಿಥಿಕ್ ಸೊಸೈಟಿ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೊಬ್ಬ ಹಿರಿಯರು ಶ್ರೀ ವಿ ನಾಗರಾಜ್ಜಿ ಅವರು, ವಿಜ್ಞಾನದ ಪದವೀಧರರು, LIC ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ದು
ಸ್ವಯಂ ನಿವೃತ್ತಿಯನ್ನ ಪಡೆದವರು. ನಿವೃತ್ತಿ ಜೀವನವನ್ನ ಸಂಪೂರ್ಣ ಸಮಾಜಕ್ಕೆ ಸಮರ್ಪಿಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಜ್ಞಾನ, ಗಣಿತ ಅವರ ವಿಶೇಷ ಆಸಕ್ತಿಯ ಕ್ಷೇತ್ರಗಳು. ಪ್ರಾಚೀನ ಭಾರತದ ವೈಜ್ಞಾನಿಕ ಸಾಧನೆಗಳ ಬಗ್ಗೆ ನೂರಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. DSCRTಯ ವಿಜ್ಞಾನ ವಿಷಯಕ ಭಿತ್ತಿಚಿತ್ರಗಳನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಗಣಿತದ ಲೇಖನಗಳು, ಅವರು ಬರೆದಂಥ ಗಣಿತದ ಲೇಖನಗಳು ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾದ ಸ್ಟೂಡೆಂಟ್ ಎಡಿಷನ್ನಲ್ಲಿ ಪ್ರಕಟವಾಗಿವೆ. ಸ್ವಾಮಿ ವಿವೇಕಾನಂದರ ಕುರಿತು ಅಧಿಕೃತ ಅನ್ನುವಷ್ಟು ಅವರು ವಿಚಾರಗಳನ್ನು ಅಧ್ಯಯನವನ್ನು ಮಾಡಿದ್ದಾರೆ. ಅದರ ಅನೇಕ ಭಾಷಣಗಳನ್ನು, ಲೇಖನಗಳನ್ನು ಸಹಿತ ಬರೆದಿದ್ದಾರೆ. ಈಗ ನಾವು ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಪ್ರತಿಷ್ಠಿತ ಮಿಥಿಕ್ ಸೊಸೈಟಿ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ಮೂರನ್ನು ಒಳಗೊಂಡಂತ ದಕ್ಷಿಣ ಮಧ್ಯ ಕ್ಷೇತ್ರದ ಕಾರ್ಯಕಾರಿಣಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂತಹ ಮತ್ತೊಬ್ಬರು ಗಣ್ಯರು ಶ್ರೀಯುತ ರಘುನಂದನ್ ಭಟ್ ನರೂರ್ ಅವರು. ಮೂಲತಃ ಶಿರಸಿ ತಾಲೂಕಿನವರು, ಬನವಾಸಿ ಬಳಿಯ ನರೂರ್ನವರು. ಪತ್ರಿಕೋದ್ಯಮಿಯಾಗಿ ಸಾಕಷ್ಟು ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯವಾಗಿ ಅವರ ಕ್ಷೇತ್ರ ಪರಿಸರ ಅಧ್ಯಯನ. ಪರಿಸರ ಅಧ್ಯಯನದ ಬಗ್ಗೆ ಅನೇಕ ಲೇಖನಗಳು, ಸಂಶೋಧನೆಗಳನ್ನು ನಡೆಸಿದ್ದಾರೆ. ಗ್ರಾಮ ಅರಣ್ಯ ಸಮಿತಿಯ ಯಶೋಗಾಥೆ, ಶರಾವತಿ ಕಣಿವೆ, ವರದಾ ನದಿ ಅಧ್ಯಯನ, ದೇವರ ಕಾಡು, ಈ ರೀತಿ ಅನೇಕ ಪರಿಸರದ ಕುರಿತಾಗಿ ಪುಸ್ತಕಗಳು ಅವರ ಪ್ರಕಟವಾಗಿವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ನಾರಾಯಣ ಶೇವರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಡೀ ದಿನ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಿರಿಯ ಲೇಖಕರಾದ BP ಪ್ರೇಮ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಘದ ಹಿರಿಯ ಪ್ರಚಾರಕರಾದ ಶ್ರೀ ಪರ ಕೃಷ್ಣಮೂರ್ತಿಯವರು, ಶ್ರೀ ಕಾಶಿ ನಾಗರಾಜ್ಜಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ. ರೂಟ್ಸ್ ಅಂಡ್ ಬ್ರಾಂಚಸ್ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ GR ಜಗದೀಶ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮುಂದಿನ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇರುವಂತಹ ಶ್ರೀಯುತ ದಿವಾಕರ್ ಹೆಗ್ಡೆ ಅವರು, ವಿಕ್ರಮ ಪತ್ರಿಕೆ ಗೌರವ ಸಂಪಾದಕರಾದ ನಾಗರಾಜ್ ಅವರು ಸೇರಿದಂತೆ ಅನೇಕ ಗಣ್ಯರು ನಾವು ಈ ಕಾರ್ಯಕ್ರಮದಲ್ಲಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀವಿ. ತಮ್ಗೆಲ್ಲರಿಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಮಿಥಿಕ್ ಸೊಸೈಟಿ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಶ್ರೀ ಸುಧೀರ್ ಅವರು ಸಭೆಯನ್ನು ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಪ್ರತಿಷ್ಠಿತ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ವಿ ನಾಗರಾಜ್ ಅವರೇ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಮಾನ್ಯ ಶ್ರೀ ರಘುನಂದನ್ ಭಟ್ ಅವರೇ, ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತ ಬಂಧು ಭಗಿನಿಯರೇ ಹಾಗೂ ಸಾಹಿತ್ಯಾಭಿಮಾನಿಗಳೇ, ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸುವಲ್ಲಿ ಸಾಹಿತ್ಯದ ಪಾತ್ರ ಅತ್ಯಂತ ಮಹತ್ವದ್ದು. ಸಮಾಜದಲ್ಲಿ ಒಳ್ಳೆಯ ಚಿಂತನೆಗಳನ್ನು ಅರಳಿಸಿ ಬೆಳೆಸಿ ಸಮಾಜವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವಲ್ಲಿ ಮಿಕ್ಕೆಲ್ಲ ಕ್ಷೇತ್ರಗಳಿಗಿಂತ ಸಾಹಿತ್ಯ ಕ್ಷೇತ್ರದ ಹೊಣೆಗಾರಿಕೆ ಬಹಳ ಪ್ರಧಾನವಾದದ್ದು ಅಂತ ನಾನು ನಂಬಿದ್ದೀನಿ. ಈ ಸಂಘ ಶತಾಬ್ದಿಯ ಸಂದರ್ಭದಲ್ಲಿ ನಡೀತಿರುವಂಥ ಈ ವಿಚಾರ ಸಂಕಿರಣ 100 ಹೆಜ್ಜೆ 100 ಮಾತುಗಳು, ಇದರ ಬೀಜವಸ್ತು ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರೀಯ ವಿಚಾರ ಅಂತ. ರಾಷ್ಟ್ರೀಯ ವಿಚಾರ ಅಂದ್ರೆ ಏನು? ಯಾಕೆ ಈ ಪ್ರಶ್ನೆ ಈಗ ಪ್ರಸ್ತುತ ಅಂತ ಹೇಳಿದರೆ, ಇವತ್ತು ರಾಷ್ಟ್ರೀಯತೆ ಇದಕ್ಕೆಲ್ಲ ಬೇರೆ ಬೇರೆ ವ್ಯಾಖ್ಯೆಗಳನ್ನು ನೋಡ್ತಾ ಇರ್ತೀವಿ ನಾವು. ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಅರ್ಥೈಸಲಾಗ್ತಾ ಇದೆ. ಇತ್ತೀಚೆಗೊಬ್ಬರು ಕರ್ನಾಟಕದ ಪ್ರಮುಖ ಸಾಹಿತಿಗಳು ಮಾತಾಡ್ತಾ, ರಾಷ್ಟ್ರೀಯತೆ ಇದೊಂದು ಅತ್ಯಂತ ಅಪಾಯಕಾರಿ ವಿದ್ಯಮಾನ. ಇದು ನಮ್ಮ ದೇಶದ ಬಹುತ್ವವನ್ನು ತೊಡೆದು ಹಾಕುತ್ತಿದೆ. ಏಕರೂಪತೆಯನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಭಿನ್ನ ಮತಗಳನ್ನು, ಭಿನ್ನ ಧ್ವನಿಗಳನ್ನು ಇದು ಪ್ರತ್ಯೇಕತಾವಾದ
ದೇಶದ್ರೋಹ ಎನ್ನುವ ಹೆಸರಿನಲ್ಲಿ ಹೊಸಕಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ರಾಷ್ಟ್ರೀಯತೆ ಇದು ನಮ್ಮ ದೇಶದ ವೈವಿಧ್ಯತೆಗೆ ಇದನ್ನು ಮಾರಕ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅತಿ ರಾಷ್ಟ್ರವಾದ, ಉಗ್ರ ರಾಷ್ಟ್ರವಾದ, ಅಲ್ಟ್ರಾ ನ್ಯಾಷನಲಿಸಮ್, ಜಿಂಗೋಯಿಸಮ್, ಈ ರೀತಿಯ ಶಬ್ದ ಪ್ರಯೋಗಗಳಿಗೆ ಆಗಾಗ್ಗೆ ನಾವು ಇದನ್ನು ಕೇಳ್ತಾ ಇದ್ದೀವಿ. ಅಂದರೆ ರಾಷ್ಟ್ರೀಯತೆ ಅಂತ ಹೇಳಿದಾಗ ಕಳವಳ ಪಡುವಂಥ, ಚಿಂತೆ ಪಡುವಂಥ ಒಂದು ವಿಚಿತ್ರ ವರ್ಗ ಇವತ್ತು ಸಾಹಿತ್ಯ ವಲಯದಲ್ಲಿ ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವರಿಗೆ ಒಂದೇ ಮಾತ್ರಂ ಭಾರತ್ ಮಾತಾ ಕಿ ಜೈ ಹೇಳಿದಾಗ ಆತಂಕ ಪಡ್ತಾರೆ. ಹೀಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ವಿಚಾರ ಅಂದರೆ ಯಾವ ವಿಚಾರ ಆಗಿದೆ, ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರೀಯತೆ, ಇದರ ಪರಿಕಲ್ಪನೆ ಯಾವುದು, ನಮ್ಮ ದೃಷ್ಟಿಯಲ್ಲಿ ರಾಷ್ಟ್ರೀಯತೆ ಅಂದ್ರೆ ಏನು? ಸೊ ಇಷ್ಟೊಂದು ವಿಶಾಲವಾದಂಥ ದೇಶ ನಮ್ಮದಿಲ್ಲ. 1600 ಭಾಷೆಗಳಿದೆ ಅಂತ ನಾನು ಕೇಳಿದ್ದೀನಿ. ನಮ್ಮ ಸಂವಿಧಾನದಲ್ಲೇ 8ನೇ ಪರಿಚ್ಛೇದದಲ್ಲಿ 22 ಅಧಿಕೃತ ಭಾಷೆಗಳಿವೆ. ಇಲ್ಲಿ ಇನ್ನು 10,000ಕ್ಕೂ ಹೆಚ್ಚು ಜನ ಮಾತನಾಡುವಂಥ 121 ಭಾಷೆಗಳಿದೆ. ಅದನ್ನು ಬಿಟ್ಟರೆ 1400 ಭಾಷೆಗಳಿದೆ ಅಂತ ಕೇಳಿದ್ದೀನಿ ನಾನು. ಹೀಗೆ ಸಾವಿರಾರು ಭಾಷೆಗಳು, ನೂರಾರು ಮತ ಸಂಪ್ರದಾಯಗಳು, ಸಾವಿರಾರು ಜಾತಿಗಳು, ಎಷ್ಟೊಂದು ವೈವಿಧ್ಯಗಳು. ಜಾತಿ, ಮತ, ಪಂಥ, ಪ್ರಾಂತ, ಉಡುಗೆ ತೊಡುಗೆ, ಊಟ ತಿಂಡಿ, ಎಷ್ಟೊಂದು ವೈವಿಧ್ಯಗಳು. ಇಷ್ಟೆಲ್ಲ ವೈವಿಧ್ಯತೆಗಳ ಮಧ್ಯೆ ಕೂಡ ಸಾವಿರಾರು ವರ್ಷಗಳಿಂದ, ಅಂದರೆ ಪ್ರಾಚೀನ ಕಾಲದಿಂದ ಇದನ್ನೊಂದು ಒಟ್ಟಾಗಿ ಒಂದಾಗಿ ಈ ರಾಷ್ಟ್ರವನ್ನು ಹಿಡಿದಿಟ್ಕೊಂಡಿದೆಯಲ್ಲ, ಈ ದೇಶವನ್ನು ಹಿಡಿದಿಟ್ಕೊಂಡಿದೆಯಲ್ಲ, ನಾವು ಒಟ್ಟಾಗಿ ಬಾಳ್ಕೊಂಡು ಬಂದಿದ್ದೀವಲ್ಲ, ನಮ್ಮನ್ನು ಹಿಡಿದಿಟ್ಕೊಂಡಿರುವಂತಹ ಸಂಗತಿ ಯಾವುದು, ಆ ಶಕ್ತಿ ಯಾವುದು, ಆ ತತ್ವ ಯಾವುದು? ಇಷ್ಟೆಲ್ಲ ವೈವಿಧ್ಯಗಳ ಮಧ್ಯೆ ಈ ಕೋಟಿ ಕೋಟಿ ಜನರನ್ನು ಬೆಳೆದಿರುವಂತಹ ವಿಚಾರ ಯಾವುದು? ಅದನ್ನು ನಾವು ರಾಷ್ಟ್ರೀಯತೆ ಅಂತ ಕರಿತಾ ಇದ್ದೀವಿ. ಹೀಗಾಗಿ ನಮ್ಮ ರಾಷ್ಟ್ರೀಯತೆ ಅಂದರೆ ಅದೊಂದು ಸಾಂಸ್ಕೃತಿಕ ಪರಿಕಲ್ಪನೆಗಳು. ತುಂಬ ಶಾಸನಗಳಿತ್ತು ನಮ್ಮ ದೇಶದಲ್ಲಿ. 56 ದೇಶಗಳಿದ್ದು ಅಂತ ಕೇಳಿದ್ವಿ ನಾವು. ಬೇರೆ ಬೇರೆ ಗಣರಾಜ್ಯಗಳಿದ್ವು, ಆಡಳಿತಗಳಿದ್ವು. ಆದರೆ ಸಾಂಸ್ಕೃತಿಕವಾಗಿ ನಾವು ಒಂದೇ ರಾಷ್ಟ್ರವಾಗಿದ್ವಿ. ನಾವು ಸಾಂಸ್ಕೃತಿಕವಾಗಿ ಒಂದೇ ಆಗಿದ್ವಿ. ನಾವು 1968ನೇ ಇಸ್ವಿನಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಉತ್ಥಾನದ ಸಂಕ್ರಾಂತಿ ವಿಶೇಷಾಂಕಕ್ಕೊಂದು ಲೇಖನ ಬರೆದಿದ್ರು. ಆ ಲೇಖನದಲ್ಲಿ ಈ ಮಾತನ್ನು ಹೇಳ್ತಾರೆ ಅವರು. ಈ ಭಾರತದ ಐಕ್ಯವನ್ನು ಅಭೂತಪೂರ್ವ ರೀತಿಯಲ್ಲಿ ಸಾಧಿಸಿದಂಥ ಯಶಸ್ಸು ನಮ್ಮ ಪೂರ್ವಿಕರಿಗೆ, ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಗ್ರಂಥಗಳಿಗೆ ಸೇರುತ್ತೆ ಅಂತ ಅವರು ಹೇಳಿದ್ದಾರೆ. ಯಾಕೆ? ಸಪ್ತ ನದಿಗಳು, ಸಪ್ತ ನಗರಗಳು, ಸಪ್ತ ಕುಲಾಚಲಗಳು, ಅಂದರೆ ಸಪ್ತ ಪರ್ವತಗಳು, ಈ ಕಲ್ಪನೆಗಳನ್ನು ಕೊಟ್ಟು ಒಂದು ತೀರ್ಥಯಾತ್ರೆಯ ಪದ್ಧತಿಯನ್ನು ಭಾರತದಲ್ಲಿ ಹುಟ್ಟು ಹಾಕಿದ್ರಲ್ಲ. ಆ ಸೇತು, ಹಿಮಾಚಲ, ಇದು ಇಡೀ ಭಾರತ ಒಂದೇ ಅಂತ ಭಾವನೆಯನ್ನ ಬಿತ್ತಿ ಬೆಳೆದರಲ್ಲ. ಹೀಗಾಗಿ ಆ ಕೀರ್ತಿ ಅವರಿಗೆ ಸಲ್ಲುತ್ತೆ. ಇದು ನಮ್ಮ ಜಾತ್ರೆಗಳು, ನಮ್ಮ ಕುಂಭಮೇಳಗಳು ಪೀಳಿಗೆಯಿಂದ ಪೀಳಿಗೆಗೆ ಈ ಭಾವನೆಯನ್ನ ವರ್ಗಾಯಿಸ್ತಾ ಅಂದರೆ ಗಟ್ಟಿಗೊಳಿಸ್ತಾನೆ ಬಂದಿವೆ ಇದು. ಹೀಗಾಗಿ ನಮ್ಮ ರಾಷ್ಟ್ರೀಯತೆಯ ಪರಿಕಲ್ಪನೆ ಅಂದರೆ ಅದು ಸಾಂಸ್ಕೃತಿಕ ರಾಷ್ಟ್ರೀಯತೆ. ಹೀಗಾಗಿ ರಾಷ್ಟ್ರೀಯ ವಿಚಾರ ಅಂದ್ರೆ ಏನು? ಈ ಒಂದು ಏಕಾತ್ಮ ಭಾವವನ್ನು ಗಟ್ಟಿಗೊಳಿಸುವಂಥ, ಒಂದು ಸಮಷ್ಟಿ ಪ್ರಜ್ಞೆಯನ್ನು ಅರಳಿಸುವಂಥ, ಅದನ್ನು ಪುಷ್ಟಿಗೊಳಿಸುವಂಥ ವಿಚಾರ, ಅದನ್ನು ನಾವು ರಾಷ್ಟ್ರೀಯ ವಿಚಾರ ಅಂತ ಹೇಳಿದ್ವಿ ನಾವು. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರೀಯ ವಿಚಾರ, ನಮ್ಮ ಕನ್ನಡ ಸಾಹಿತ್ಯವನ್ನು ನೋಡಿದರೆ ಪ್ರಾರಂಭದ ಎಲ್ಲ ಸಾಹಿತ್ಯಗಳು ಹಾಗೆ ಇತ್ತು. ಅಂದರೆ ನಾವೆಲ್ಲ ಕನ್ನಡದ ಪ್ರಾಚೀನ ಕಾವ್ಯದ ಕಥಾವಸ್ತು ರಾಮಾಯಣ, ಮಹಾಭಾರತ, ಪುರಾಣ ಪ್ರಸಂಗಗಳೇ ಆಗಿದ್ದವು. ಹಳೆಗನ್ನಡದಲ್ಲಿ ಪಂಪ ಭಾರತ, ರನ್ನನ ಗದಾಯುದ್ಧ. ನೀವು ನಡುಗನ್ನಡ ತಗೊಂಡ್ರೆ 13ನೇ ಶತಮಾನದಲ್ಲಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, 14ನೇ ಶತಮಾನದಲ್ಲಿ ಕುಮಾರವ್ಯಾಸ ಭಾರತ, 15ನೇ ಶತಮಾನದಲ್ಲಿ ತೊರವೆ ರಾಮಾಯಣ, 16ನೇ ಶತಮಾನದಲ್ಲಿ ಜೈಮಿನಿ ಭಾರತ. ನೋಡಿ, ಎಲ್ಲ ರಾಮಾಯಣ, ಮಹಾಭಾರತ, ಹರಿಶ್ಚಂದ್ರ ಕಾವ್ಯ. ಅಂದರೆ ಹಾಗೇನೇ ಬೆಳ್ಕೊಂಡು ಬಂತು. ಸೊ ನವೋದಯದ ಕಾಲದಲ್ಲಿ ನಾವೆಲ್ಲ ಪಂಜೆ ಮಂಜೇಶ್ವರ ಗೋವಿಂದ ಪೈ ಅವರ ಹೆಸರನ್ನು ಕೇಳಿದ್ವಿ ನಾವು. ಅವ್ರದ್ದೊಂದು ಹಾಡು ಬಹಳ ಪ್ರಸಿದ್ಧವಾಗಿದೆ, ನಮಗೆಲ್ಲ ಗೊತ್ತು. ತಾಯೆ ಬಾರ ಮೊಗವ ತೋರ, ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ಕಾಯೆ, ನಮ್ಮ ಜನ್ಮ ದಾತೆ ಅಂತ ಹಾಡಿದೆ. ಇದು ಒಂದು ರೀತಿಯಲ್ಲಿ ನಾಡದೇವಿಯ ಆರಾಧನೆ ಇದರಲ್ಲಿ. ಅದರ ಮುಂದಿನ ಚರಣಗಳು ಹೇಗಿದೆ ಅದರಲ್ಲಿ?
ಬುಗರಿ ಈಯ ಶಬರಿ ಕಾಯೆ ರಾಮನಿಲ್ಲಿ ಬಂದನೆ, ಕನ್ನಡ ದಳ ಕೂಡಿಸಿ ಖಳ ದಶಾನನನ್ನು ಕೊಂದನೆ. ನೋಡಿ, ಬುಗರಿ ಈಯೆ ಶಬರಿ ಕಾಯೆ ರಾಮನಿಲ್ಲಿ ಬಂದನೆ. ಕರ್ನಾಟಕವನ್ನು ವರ್ಣನೆ ಮಾಡ್ತಾ ಅವ್ರು ಹೇಳ್ತಾರೆ, ಇಲ್ಲಿ ರಾಮ ಇಲ್ಲಿಗೆ ಬಂದಿದ್ದ ಈ ಭೂಮಿನಲ್ಲಿ. ಕನ್ನಡ ದಳ ಕೂಡಿಸಿ ಖಳ ದಶಾನನಂ ಕೊಂದನೆ. ರಾವಣನನ್ನು ಕೊಂದದ್ಯಾರು? ವಾನರ ಸೇನೆ, ಅದು ಕರ್ನಾಟಕದ್ದದು. ಕನ್ನಡ ದಳ ಕೂಡಿಸಿ ಪಾಂಡವರು ಅಜ್ಞಾತಮಿದ್ದ ವಲಲಂ ಕೀಚಕನನ್ನು ಗೆದ್ದ, ಕುರುಕುಲದ ಮುಂಗದನನ್ನು ಮೆದ್ದ ನೋಡು ನಾಡಿದಲ್ಲವೇ. ಹಾಡಿನ ಚರಣ ಇದು. ಸ್ತುತಿ ಕನ್ನಡದ್ದು, ಕನ್ನಡಾಂಬೆಯ ಸ್ತುತಿ ಅದು. ಆದರೆ ರಾಮಾಯಣ ಮಹಾಭಾರತಗಳು ದೃಷ್ಟಿ ಭಾರತದ್ದು. 16ನೇ ಶತಮಾನದಲ್ಲಿದ್ದಂಥ ಷಡಕ್ಷರ ಕವಿ ಅವನು ಕಾವೇರಿ ನದಿಯನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾನೆ, ನಿರ್ಜರ ಗಂಗಾ ನದಿ ತಾನಿದೆಂಬ ಕಾವೇರಿ ಕಣ್ಗೊಪ್ಪುವಂ ಅಂತ ಶಬ್ದ ಪ್ರಯೋಗ ಮಾಡ್ತಾನೆ. ಅಂದರೆ ಕಾವೇರಿ ನದಿಯನ್ನು ಗಂಗಾ ನದಿಗೆ ಹೋಲಿಸಿದ್ದಾನೆ. ರಾಘವಾಂಕರು ಕೂಡ ಗಂಗೆ ಮತ್ತು ತುಂಗಭದ್ರೆಯನ್ನು ಒಂದೇ ಪೀಠದಲ್ಲಿ ಕುಳ್ಳಿರಿಸಿ ಸಮಾನ ಗೌರವದಿಂದ ನೋಡಿದರು ಅವರು. ನಮ್ಮೆಲ್ಲ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ನೋಡಿದರೆ ಪ್ರಾರಂಭದಲ್ಲಿ ಅವರೆಲ್ಲ ನಮ್ಮ ಕವಿಗಳನ್ನು ಸ್ತುತಿಸಬೇಕಾದ್ರೆ, ಸ್ಮರಿಸಬೇಕಾದ್ರೆ ಅದರಲ್ಲಿ ವಾಲ್ಮೀಕಿ, ವ್ಯಾಸ, ಭಾಸ, ಕಾಳಿದಾಸ, ಬಾಣ, ಭವಭೂತಿ ಇವರೆಲ್ಲರನ್ನು ಸ್ಮರಿಸಿದ್ದನ್ನು ಕಾಣಬಹುದು ನಾವು. ಅಂದರೆ ನಮ್ಮ ಕರ್ನಾಟಕ ಕೂಡ ಇಡೀ ಭಾರತದ ಒಂದು ಸಾಂಸ್ಕೃತಿಕ ಭಾಗ, ವಿಶಾಲ ಭಾರತದ್ದೇ ಒಂದು ಭಾಗ. ಈ ಭಾವವನ್ನು ಎಷ್ಟು ಸ್ಪಷ್ಟವಾಗಿ ನಮ್ಮ ಹಿರಿಯರು ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ತೆಗೆದುಕೊಂಡು ಬಂದರು. ಅಂದರೆ ಸ್ವಾತಂತ್ರ್ಯದ ಕಾಲದಲ್ಲೂ ಕೂಡ ಆ ರೀತಿ ದೇಶಭಕ್ತಿಯ ಭಾವವನ್ನು ಉದ್ದೀಪನಗೊಳಿಸುವಂಥ ಅನೇಕ ಸಾಹಿತ್ಯಗಳು ಬಂದವು. ಸ್ವಾತಂತ್ರ್ಯ ಬಂದ ಮೇಲೂ ಅನೇಕರು ರಚನೆ ಮಾಡಿದರು. ನಾವೆಲ್ಲ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರ ವಿಕ್ರಾಂತ ಭಾರತ ಪುಸ್ತಕವನ್ನು ಓದಿರ್ಬೋದು. 1965ರಲ್ಲಿ ಹೊರಬಂದಂಥ ಪುಸ್ತಕ. ಆಮೇಲೆ ರಾಷ್ಟ್ರೋತ್ಥಾನ ಸಾಹಿತ್ಯ ಅದನ್ನು ಮರುಮುದ್ರಣ ಮಾಡುತ್ತದೆ. 1857ರಿಂದ 1947ರವರೆಗೆ ಈ 90 ವರ್ಷದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅದೆಷ್ಟು ಸಾವಿರ ಜನ ಬಲಿದಾನಗೈದರು. ಅವರು ಎಲ್ಲ ತರುಣರು, ಇನ್ನು ಕುಡಿಮೀಸೆ ತರುಣರು. ಬ್ರಿಟಿಷರ ಕೋವಿಯ ಗುಂಡಿಗೆ ತಮ್ಮ ಎದೆಗುಂಡಿಯನ್ನು ಕೊಟ್ಟು ನಿಂತರು. ಗಲ್ಲಿನ ಉರುಳನ್ನು ಚುಂಬಿಸಿ ಕೊರಳು ಕೊಟ್ಟರು. ಸಾಯ್ಲಿಕ್ಕೆ ಹೆದರಲಿಲ್ಲ, ಸಾವನ್ನು ತುಚ್ಛವಾಕೊಂಡ್ರು. ಆ ರೀತಿ ಅನೇಕ ಕ್ರಾಂತಿಕಾರಿಗಳ ತ್ಯಾಗ ಬಲಿದಾನದ ಶೌರ್ಯ ಪರಾಕ್ರಮಗಳ ಪರಿಚಯ ಮುಂದಿನ ಪೀಳಿಗೆಗಾಗಬೇಕು, ಸ್ವಾತಂತ್ರ್ಯೋತ್ತರ ಪೀಳಿಗೆಗಾಗಬೇಕು ಎನ್ನುವ ದೃಷ್ಟಿಯಿಂದ ಅವರು ವಿಕ್ರಾಂತ ಭಾರತವನ್ನು ಬರೆದರು. ಅದೇ ರೀತಿ ಮಿರ್ಜಿ ಅಣ್ಣಾರಾಯರು ರಾಷ್ಟ್ರ ಪುರುಷ ಅಂತ ಬರೆದರು. ಬಸವರಾಜ್ ಕಟ್ಟಿಮನಿಯವರು ಸ್ವಾತಂತ್ರ್ಯದೆಡೆಗೆ, ಅನಕೃಷ್ಣರಾಯರು ಅಮರ ಆಗಸ್ಟ್ ಅಂತ ಈ ರೀತಿ ಅನೇಕ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಇದು ಸಂಘ ಶತಾಬ್ದಿಯ ವರ್ಷ. ಆ ರೀತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ವಿಚಾರವನ್ನು, ರಾಷ್ಟ್ರೀಯ ಸಾಹಿತ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದಕ್ಕೆ ತಂದಿರೋದು ಸಂಘ ಇದೆ. 1965ರಲ್ಲಿ ಭಾರತೀಯ ತತ್ವ, ಜೀವನಾದರ್ಶ, ಪರಂಪರೆಗಳು ಅದು ಮುಂದಿನ ನಮ್ಮ ಪೀಳಿಗೆಗೆ ಅಂದರೆ ಜನಮಾನಸದಲ್ಲಿ ಅದನ್ನು ನೆಲೆಗೊಳಿಸಬೇಕೆನ್ನುವ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು. ಅದರದ್ದೇ ಒಂದು ಧಾರೆ ಸಾಹಿತ್ಯ ಸಿಂಧು, ಹಾಗೆ ಒಂದು ಸಾಹಿತ್ಯ ಸಂಗಮ ಅನ್ನುವ ಪ್ರಕಾಶನ ಈವರೆಗೆ 300ಕ್ಕೂ ಹೆಚ್ಚು ಪುಸ್ತಕಗಳನ್ನು ತಂದಿದೆ. 300ಕ್ಕೂ ಹೆಚ್ಚು ಪುಸ್ತಕಗಳು. ಅದರಲ್ಲಿ 4 ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಸಂದಿದೆ. ಅಜೇಯ, ಅದಮ್ಯ, ತೋರ್ಬೆರಳು ನೀವೆಲ್ಲ ಕೇಳಿರ್ಬೋದು, ಈ ಪುಸ್ತಕಗಳೆಲ್ಲ ಓದಿರ್ಬೋದು. ಇದನ್ನೆಲ್ಲ ಕೂಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ. ಅಂದರೆ ಈ ಪುಸ್ತಕಗಳಲ್ಲಿ ಯಾವ ರೀತಿಯ ಭಾವ ಇದೆ ಇಲ್ಲಿ. ಈಗ ಯುಗಾವತಾರ ಪುಸ್ತಕ ಶಿವಾಜಿಯ ಚರಿತ್ರೆ. ಅದು ಸಾಮಾನ್ಯವಾಗಿ ಶಿವಾಜಿ ಅಂದರೆ ಅವನು ಮಹಾರಾಷ್ಟ್ರಕ್ಕೆ ಸೀಮಿತ ಅಂತ ಅನೇಕ ಇತಿಹಾಸಕಾರರು ಅಷ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅವನೊಬ್ಬ ರಾಜ, ಒಬ್ಬ ಪುಂಡು ರಾಜ, ಅವನು ಆ ರೀತಿಯೂ ಬಿಂಬಿಸೋರಿದ್ದಾರೆ ಅಲ್ಲಿ. ಆದರೆ ಶಿವಾಜಿ ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತನ. ಹಿಂದವಿ ಸ್ವರಾಜ್ಯದ ಕಲ್ಪನೆಯನ್ನು ಕಂಡ ನೋಡಿ, ಶಿವಾಜಿ ಗಣೇಶನ್ ಅಂತ ಹೆಸರು ನೀವೆಲ್ಲ ಕೇಳಿರ್ಬೋದು. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ನಟ ಇದ್ದ ಶಿವಾಜಿ ಗಣೇಶನ್. ಶಿವಾಜಿ ಗಣೇಶನ್ ಅಂತ ಅವನ ಹೆಸರು, ಅವನಿಗೆ ಆ ರೀತಿ ಹೆಸರಿಟ್ಟಿದ್ದಲ್ಲ, ಅವನ ಹೆಸರು ಗಣೇಶನ್ ಅಂತೇಳಿ. ತಮಿಳಿನಲ್ಲಿ ಅವರು ಶಿವಾಜಿ ಮಹಾರಾಜರ ಚಿತ್ರವನ್ನು ಸಿನಿಮಾ ಅಂತಂದರು. ಅದರ ನಂತರ ಬಹಳ ಪ್ರಸಿದ್ಧರಾದರು. ಅವರು ಪ್ರಸಿದ್ಧರಾಗಿದ್ದು ಶಿವಾಜಿ ಗಣೇಶನ್ ಹೆಸರು ಆ ಸಿನಿಮಾದ ಮುಖಾಂತರ. ಶಿವಾಜಿ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಅಲ್ಲ ಅವನು. ಹಾಗಾಗಿ ಶಿವಾಜಿ ಒಬ್ಬ ರಾಷ್ಟ್ರೀಯ ಪುರುಷ. ಯುಗಾವತಾರದಲ್ಲಿ ಆ ರೀತಿ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದೆ. ಹಾಗೆ ನಮ್ಮ ರುದ್ರಾಭಿಷೇಕ ಅಂತ ಪುಸ್ತಕ, ಅದನ್ನು ಕೂಡ ನೀವೆಲ್ಲ ಓದಿರ್ಬೋದಲ್ಲಿ. ಅನೇಕ ಕ್ರಾಂತಿಕಾರಿಗಳು 1890ರಿಂದ 1915ರವರೆಗೆ 35 ವರ್ಷದ 25 ವರ್ಷದ ಕಾಲಘಟ್ಟದಲ್ಲಿ ಅದು ಎಷ್ಟು ಜನ ಪ್ರಾಣ ಬಿಟ್ಟರು, ಎಷ್ಟು ಜನ ಪ್ರಾಣ ಕೊಟ್ಟರು.
ಆ ಶೌರ್ಯ ಸಾಹಸದ ಖಾತೆ ಅದರಲ್ಲಿದೆ. ವಿಶೇಷವಾಗಿ ಬಾಘಾ ಜತಿನ್ ಅವನನ್ನು ಕಣ್ಮುಂದೆ ಇಟ್ಕೊಂಡು ಆ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನೂ ಅನೇಕ ಕ್ರಾಂತಿಕಾರಿಗಳ ಉಲ್ಲೇಖ ಇದೆ. ನಾನು ಕಾಲೇಜಿನಲ್ಲಿದ್ದಾಗ ಅಜೇಯ, ಅದಮ್ಯ ನನ್ನ ಕಾಲೇಜ್ ಜೀವನದಲ್ಲಿ ಓದಿದೆ. ಎಷ್ಟು ಸ್ಫೂರ್ತಿಯನ್ನು ಕೊಡ್ತು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ, ನೀನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಭಾರತ ಪುಸ್ತಕಗಳು ಬಂತು. ಸುಮಾರು 600ಕ್ಕೂ ಹೆಚ್ಚು ಟೈಟಲ್ಸ್ಗಳು ಭಾರತ ಇದ್ದಿದೆ. ಅದು ಇಂಗ್ಲೀಷ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು, ಭಾರತದ ಅನೇಕ ಭಾಷೆಗಳಲ್ಲಿ ಆಮೇಲೆ ಭಾರತಿ ಮುದ್ರಣಗೊಂಡಿದೆ. ನಮ್ಮ ದೇಶದ ಸಾಮಾಜಿಕ ಬದುಕನ್ನು ಶ್ರೀಮಂತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಎಷ್ಟು ಜನ ಮಹಾಪುರುಷರ ಕಥೆಗಳಿದೆ ಇದರಲ್ಲಿ. ದೇಶದ ಎಲ್ಲ ಭಾಷೆಗಳಿಗೆ, ಎಲ್ಲ ಪ್ರದೇಶಗಳಿಗೆ ಸೇರಿದವರು ಅವರು. ಅಂದರೆ ಓದಿದಾಗ ಎಳೆ ಮನಸ್ಸಿನ ಮೇಲೆ ಯಾವ ಭಾವನೆಗಳನ್ನು ಮೂಡಿಸುತ್ತೆ, ಎಷ್ಟು ಬಲವಾದಂಥ ಒಂದು ಮುದ್ರೆಯನ್ನು ಒತ್ತುತ್ತೆ. ನಮ್ಮ ಶಿಶುಗೀತಗಳು ಪ್ರಾಚೀನ ಕಾಲದ ಹಾಗೆ ಇತ್ತಲ್ಲ. ಸಣ್ಣ ವಯಸ್ಸಿನಲ್ಲೇ ರಾಮಾಯಣ ಮಹಾಭಾರತದ ಕಥೆಗಳು, ಪಂಚತಂತ್ರದ ಕಥೆಗಳು, ನೀತಿ ಕಥೆಗಳು, ಆ ಪುಣ್ಯಕೋಟಿಯ ಹಾಡು, ಶಿಶುಗೀತಗಳು ಎಷ್ಟು ಬಲವಾದಂಥ ಒಂದು ಮುದ್ರೆಯನ್ನು ಒತ್ತಿದೆ. ಹೀಗೆ ಭಾರತಿ ಎಳೆ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಮೂಡಿಸೋ ದೃಷ್ಟಿಯಿಂದ ಆ ಪ್ರಯತ್ನ ರಾಷ್ಟ್ರೋತ್ಥಾನ ಸಾಹಿತ್ಯದ ಮುಖಾಂತರ ಮಾಡಿದೆ. ಹೀಗೆ ಸಂಘದ ಸಾಹಿತ್ಯ ಅಂದರೆ ಅದು ರಾಷ್ಟ್ರೀಯ ವಿಚಾರದ್ದೇ ಸಾಹಿತ್ಯ. ಅದನ್ನು ಬಿಟ್ಟು ಬೇರೆ ಯಾವುದಲ್ಲ, ಬೇರೆ ಯಾವುದೂ ಇಲ್ಲ ಅದನ್ನು ಬಿಟ್ಟರೆ. ಅಂದರೆ ಅನೇಕ ಪ್ರಕಾಶನಗಳು ಬೇರೆ ಬೇರೆ ಪುಸ್ತಕಗಳನ್ನು ತಂದಿರ್ಬೋದು, ಅದರಲ್ಲಿ ರಾಷ್ಟ್ರೀಯ ವಿಚಾರದ ಪುಸ್ತಕಗಳನ್ನು ತಂದಿರ್ಬೋದು. ಅದರ ರಾಷ್ಟ್ರೋತ್ಥಾನ ಸಾಹಿತ್ಯ ಸಿಂಧು, ಸಾಹಿತ್ಯ ಸಂಗಮ ಕೇವಲ ರಾಷ್ಟ್ರೀಯ ವಿಚಾರಕ್ಕೆ ಸೀಮಿತವಾಗಿರುವಂಥ ಸಾಹಿತ್ಯ ಅದು. ಅದಕ್ಕೆ ಮೀಸಲಾಗಿರುವಂಥ ಸಾಹಿತ್ಯ ಅದು. ಇಲ್ಲಿ ಶುದ್ಧ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಸಮಷ್ಟಿ ಪ್ರಜ್ಞೆ. ಸೊ ಈ ದೃಷ್ಟಿಯಿಂದ ಸಾಹಿತ್ಯ ಸಾಮಾನ್ಯವಾಗಿ RSSನ ಬಗ್ಗೆ ಒಂದು ಇಮೇಜ್ ಇದೆ. RSSನವರು ಅಂದರೆ ಗಣವೇಶ ಹಾಕಿ ಲಾಟಿಗೆ ಇಟ್ಕೊಂಡು ಹೋಗ್ತಾರೆ. ಅವರಿಗೂ ಸಾಹಿತ್ಯಕ್ಕೆ ಏನು ಸಂಬಂಧ? ಈಗಂತೂ ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಾನು ಅದನ್ನು ಉಲ್ಲೇಖ ಮಾಡೋದಿಲ್ಲ. ಆದರೆ ಸಂಘದಲ್ಲಿ ಎಂತೆಂಥ ಸಾಹಿತ್ಯ ಬಂದಿದೆ. ಆ ದೃಷ್ಟಿಯಲ್ಲೇ ಸಮಾಜ ಜೀವನದ ಎಲ್ಲ ಸವಾಲುಗಳನ್ನು, ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅದಕ್ಕೊಂದು ಪರಿಹಾರದ ಸೂತ್ರಗಳನ್ನು, ಆ ದೃಷ್ಟಿಯನ್ನು ಕೂಡ ನಮ್ಮ ಸಾಹಿತ್ಯ ಕೊಟ್ಟಿದೆ ಅಲ್ಲ. ಮಾನ್ಯ ಶೇಷಾದ್ರಿಗಳ ಸಾಹಿತ್ಯಗಳನ್ನೆಲ್ಲ ನೋಡಿದಾಗ ಇದು ನಮಗೆ ಸ್ಫುಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಈ ರೀತಿ ರಾಷ್ಟ್ರೀಯ ಸಾಹಿತ್ಯ ಅಂದಾಗ ಕರ್ನಾಟಕದಲ್ಲಿ ಅದರಲ್ಲಿ ರಾಷ್ಟ್ರೋತ್ಥಾನದ ಪ್ರಕಾಶನದಿಂದ ಪ್ರಕಟವಾಗಿರೋಂಥ ಸಾಹಿತ್ಯ ಅಂದರೆ ಸಂಘ ಸಾಹಿತ್ಯ ಅದೊಂದು ದೊಡ್ಡ ಭಾಗ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಹಾಡುಗಳು, ಸಂಘದ ಹಾಡುಗಳು, ದೇಶಭಕ್ತಿಯ ಹಾಡುಗಳು, ಎಷ್ಟು ಹಾಡುಗಳಿದೆ ಇವತ್ತು ಸಾಮಾನ್ಯವಾಗಿ ಆಗಸ್ಟ್ 15, ಜನವರಿ 26 ಇತ್ಯಾದಿಗಳು ಬಂದಾಗ ಅನೇಕ ಕಾಲೇಜುಗಳಲ್ಲಿ ಅಥವಾ ಅನೇಕ ಕಡೆಗಳಲ್ಲಿ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ನೀಡ್ತಾರೆ. ಭಾಗವಹಿಸರಿಗೆ ದೇಶಭಕ್ತಿ ಗೀತೆಗಳು ಸಿಗುವುದಿಲ್ಲ. ಅವ್ರು ನೇರ RSSನ ಆಫೀಸಿಗೆ ಬರ್ತಾರೆ, ನಿಮ್ಮ ಹಾಡುಗಳ ಪುಸ್ತಕ ಕೊಡಿ ಅಂತ ಕೇಳ್ತಾರೆ. ಅವರೆಲ್ಲರಿಗೂ ಗೊತ್ತು ದೇಶಭಕ್ತಿ ಹಾಡುಗಳು ಸಿಗಬೇಕಾದ್ರೆ RSSನ ಆಫೀಸಿಗೆ ಬರಬೇಕಂತ ಹೇಳೋದು ಗೊತ್ತು. ಯಾಕೆಂದರೆ ಸಂಘದ ಶಾಖೆಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಹಾಡನ್ನು ಹಾಡ್ತೀವಿ ನಾವು, ಹೊಸ ಹಾಡನ್ನು ಹಾಡ್ತೀವಿ ನಾವು. ಅದು ಎಷ್ಟು ಹಾಡುಗಳು ಬಂದಿವೆ. ಒಂದೊಂದು ಹಾಡಿನಲ್ಲಿರುವಂಥ ಭಾವ ಆಗಾಗ್ಗೆ ನಾವು ಗುಣಗುಣಿಸ್ತಾನೆ ಇರ್ತೀವಿ. ನಮ್ಮ ಕೆಲಸ ಮಾಡಲಿಕ್ಕೆ ನಿರಂತರ ಪ್ರೇರಣೆಯನ್ನು ಕೊಡುವಂಥದ್ದು. ಒಂದು ವಿಶೇಷತೆ ಅಂದರೆ ಸಂಘದ ಹಾಡುಗಳಲ್ಲಿ ಎಲ್ಲಿ ಕೂಡ ನಾವು ಕವಿಯ ಹೆಸರನ್ನು ಉಲ್ಲೇಖ ಮಾಡಲ್ಲ. ಪ್ರಾರಂಭದಿಂದಲೂ ಸಂಘದ್ದೊಂದು ಪ್ರಸಿದ್ಧಿಗೆ ಬೆನ್ನು ಹಾಕಿರುವಂಥ ಒಂದು ಸಂಘದ್ದೊಂದು ಸ್ವಭಾವ, ಸಂಘದಲ್ಲಿ ಒಂದು DNA ಆ ರೀತಿ ಬೆಳ್ಕೊಂಡು ಬಂದಿದೆ. ಹೀಗಾಗಿ ಕವಿಗಳು ಯಾರು ಅಂತ ನಾವು ಅದರಲ್ಲಿ ತಿಳಿಸಲ್ಲ. ನಾವು ಹಾಡುಗಳನ್ನು ಬೇರೆ ಕಡೆ ಪ್ರಚಾರನೂ ಮಾಡಲ್ಲ. ನಾವು ಅದರ ಒಂದೊಂದು ಹಾಡು ಕೂಡ ಅದರ ಸ್ತರ ಹೊರಗಿನ ದೊಡ್ಡ ಅಂದರೆ ಶ್ರೇಷ್ಠ ಕವಿಗಳ ಕಾವ್ಯದ ಆ ಸ್ತರಕ್ಕಿಂತ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ತೀನಿ ನಾನು. ಮತ್ತು ನೂರಾರು ಜನರ ಮನಸ್ಸಲ್ಲಿ ಭಾವ ಉದ್ದೀಪನಗೊಳಿಸಿರುವಂಥ ಕಾವ್ಯಗಳ ಬೆಲೆ ಕೂಡ, ಹಾಡುಗಳ ಬೆಲೆ ಕೂಡ. ಈ ರೀತಿ ಸಂಘದ್ದೇ ಒಂದು ರಾಷ್ಟ್ರೀಯ ವಿಚಾರದ ಅಂದರೆ ಸಾಹಿತ್ಯದ ಒಂದು ಪರಂಪರೆ ಇದೆ. ಹಾಗಾಗಿ ನಮ್ಮ ಇವತ್ತಿನ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಈ ಬಗ್ಗೆ ನಾವು ಚರ್ಚೆ ಮಾಡುವರಿದ್ರಿ, ಇದರ ಬಗ್ಗೆ ನಾವು ವಿಚಾರ ಮಂಥನವನ್ನು ಮಾಡುವರಿದ್ದೇವೆ ನಾವು. ಹಾಗಾಗಿ ಇವತ್ತು ಈ ಒಂದು ದಿನದ ವಿಚಾರ ಸಂಕಿರಣ 100 ಹೆಜ್ಜೆ 106 ಮಾತುಗಳು, ಇದು ವಿಶೇಷವಾಗಿ ರಾಷ್ಟ್ರೀಯ ಸಾಹಿತ್ಯ, ಇದು ಕನ್ನಡದಲ್ಲಿ ಅಂತ ಶೀರ್ಷಿಕೆ ಇದ್ದಾಗಲೂ ಕೂಡ ಬಹಳ ಪ್ರಮುಖವಾಗಿ ಇದರಲ್ಲಿ ಸಂಘ ಸಾಹಿತ್ಯವನ್ನು ಇಟ್ಕೊಂಡೇ ನಾವು ಚರ್ಚೆ ಮಾಡುವರಿದ್ದೀವಿ ನಾವು. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಈ ಸಂಘದ ರಾಷ್ಟ್ರೀಯ ವಿಚಾರದ ಕೊಡುಗೆ ಅದಕ್ಕೆ ಸಂಬಂಧಪಟ್ಟದ್ದು ಹೆಚ್ಚೆಚ್ಚು ನಾವು ಚರ್ಚೆ ಮಾಡುವರಿದ್ದೀವಿ. ಹೀಗಾಗಿ ಇವತ್ತಿನ ಮುಂದಿನ ಗೋಷ್ಠಿಗಳಲ್ಲಿ ನಮ್ಮ ಗೀತೆಗಳು, ನಮ್ಮ ವಿಚಾರಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಯುಗಾವತಾರ, ಅಜೇಯ, ಅದಮ್ಯ, ರುದ್ರಾಭಿಷೇಕ ಇತ್ಯಾದಿ ಪುಸ್ತಕಗಳ ಬಗ್ಗೆ ಚರ್ಚೆ ಮಂಥನಗಳು ನಡೆಯುತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ
ಒಟ್ಟು ಇವತ್ತಿನ ಗೋಷ್ಠಿ ಅದಕ್ಕೆ ಬೇಕಾದಂಥ ಒಂದು ಹಿನ್ನೆಲೆ ಅದನ್ನು ಸ್ವಲ್ಪ ಶಬ್ದ ರೂಪದಲ್ಲಿ ಸ್ವಲ್ಪ ಸಮಯದಲ್ಲಿ ನಿಮ್ಮ ಮುಂದಿಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ ದಿಕ್ಸೂಚಿ ಭಾಷಣವನ್ನು ನಾನಿಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.